ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀರು, ನಿನ್ನ ತಮ್ಮ ಎಲ್ಲಿ? ಅದು ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಇತ್ತು, ನಾನು ಹೋಗೋಕ್ಕಾಗಲ್ಲ, ಅದಕ್ಕೆ ಅವನ್ನ ಕಳಿಸ್ದೆ. ಓ ಸರಿ, ಕೂತ್ಕೋ ಬಾ. ಪರವಾಗಿಲ್ಲ, ನಿಮ್ದಾಗಲಿ, ನಾನು ಆಮೇಲೆ ಕೂತ್ಕೋತೀನಿ. ವೀರು, ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿನ್ನೋಣ ಅಂತ ನೀನೇ ತಾನು ಹೇಳಿದ್ದು. ನಾನೀಗ ಹಳೇದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ನೀನು ನನ್ನ ಅಳಿಯ ಅನ್ನೋದನ್ನು ನನ್ನ ಮನಸ್ಸು ಒಪ್ಪಿದೆ. ಶುಭ ಕಾರ್ಯಕ್ಕೆ ಅಂತ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಇನ್ನೂ ಯಾಕೆ ಈ ಹಿಂಜರಿಕೆ, ಮುಜುಗರ ಎಲ್ಲ? ಬಾ, ಕೂತ್ಕೋ ಬಾ. ಮಾಮ್ ಬಾಯ್ಲಿ, ಹೇಳಿದ್ನಲ್ಲ ಮನೆಗೆ ಅಜ್ಜಿ ಬಂದಿದ್ದಾರೆ ಅಂತ. ಅಜ್ಜಿ ಮನೆಗೆ ಬಂದಾಗಿಂದ ಮನೆ ಎಲ್ಲ ಫುಲ್ ಪಳ 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 ಅಂತ ಹೊಳಿತಾ ಇದೆ. ಅಜ್ಜಿ ಒಂಥರ ಪಾಸಿಟಿವ್ ವೈಬ್ ಇದ್ದಾಗೆ. ಅವ್ರೇನಾದ್ರೂ ಹೀಗೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಸಾಲಿಗ್ರಾಮಕ್ಕೆ ಬರ್ತಿದ್ದೆ. ಒಳ್ಳೇದಾಗ್ಲಿ. ಬಾಕ ತಿಂಡಿ ತಿನ್ನು. ಹಾ, ನರ್ಸಯ್ಯವರೇ, ಬನ್ನಿ, ನೀವು ಕೂತ್ಕೊಳ್ಳಿ. ಇಲ್ಲಮ್ಮ, ಅಮ್ಮವ್ರ ತಿಂಡಿ ಆಗೋವರೆಗೂ ನಾನು ನೀರು ಕೂಡ ಕುಡಿಯಲ್ಲ. ಇವರು ಆ ಪದ್ಮನಾಭನ ಹಾಗೇನೆ. ನಾವೆಷ್ಟೇ ಹೇಳಿದ್ರು ಇಬ್ಬರು ಕೇಳೋದೇ ಇಲ್ಲ. ನಮ್ಮ ಯಜಮಾನ್ರ ಮೇಲೆ ಇವರುಗಳಿಟ್ಟಿರೋ ಗೌರವ ಅದು. ವೀರು, ನಾ ಬಂದಿರೋ ವಿಷಯನ ಪದ್ಮನಾಭನಿಗೆ ಹೇಳಿದ್ಯಾ? ಇನ್ನೂ ಇಲ್ಲ ಅತ್ತೆಯವ್ರೆ, ಆಮೇಲೆ ಹೇಳ್ತೀನಿ. ನೀವು ಬರೋದು ಗೊತ್ತಿದ್ದಿದ್ರೆ ಅವ್ರು ಆಗ್ಲೇ ಇಲ್ಲಿರೋರು. ಈ ಮುದುಕಿ ಬರೋವರೆಗೂ ಈ ಮನೆಯಲ್ಲಿ ನನ್ನ ಮಾತೆ ನಡೀತಿತ್ತು. ಆದ್ರೆ ವೀರುಗೆ ನನ್ನ ಮೇಲಿರೋ ಪ್ರೀತಿಗಿಂತ ಈ ಮುದುಕಿ ಮೇಲಿರೋ ಗೌರವನೇ ಹೆಚ್ಚು. ಇವಳು ಎದುರುಗಡೆ ಇದ್ದಾಗ ಇವಳೇ ದೇವ್ರು ಅನ್ನೋ ಹಾಗೆ ನೋಡ್ಕೋಬೇಕು. ಮದುವೆ ಆಗೋವರೆಗೂ ನಾನು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ ಸಂತೋಷನೂ ಕೊಡುತ್ತೆ, ಸಂಕಟನೂ ಕೊಡುತ್ತೆ. ಈಗ ಇದೆಲ್ಲ ಅನುಭವಗಳು ನಿನಗಾಗತ್ತೆ. ಕಣ್ಮುಂದೆ ಆಡ್ತಾ ಬೆಳೆದ ಮಗಳು ಇನ್ನು ಮುಂದೆ ತಂದೆ ಹೆಸರು ಹೇಳೋ ಬದಲು ಗಂಡನ ಹೆಸರು ಹೇಳ್ತಾಳೆ. ತಂದೆನೇ ತನ್ನ ಪ್ರಪಂಚ ಅಂದ್ಕೊಂಡು ಮಗಳು ಗಂಡ ಅನ್ನೋ ಹೊಸ ಪ್ರಪಂಚಕ್ಕೆ ಕಾಲಿಡ್ತಾಳೆ. ಮಗಳ ಜೀವನ ಇನ್ನು ಮುಂದೇನೋ ಚೆನ್ನಾಗಿರುತ್ತೆ ಅನ್ನೋ ಸಂತೋಷದ ಜೊತೆಗೆ
ಅಂಗೈಯಲ್ಲಿ ಆಡಿಸಿ ಬೆಳೆಸಿದ ಮಗಳನ್ನ ಮತ್ತಾರ್ದೋ ಕೈ ಕೊಟ್ಬಿಟ್ವಾ ಅಂತ ಆತಂಕನೂ ಶುರುವಾಗ್ಬಿಡುತ್ತೆ. ಈಗ ಮಗಳ ಮೇಲಿನ ನಿಜವಾದ ಪ್ರೀತಿ ಕಾಣಿಸಕ್ ಶುರುವಾಗುತ್ತೆ. ಎಲ್ಲರೂ ನಗ್ನಗ್ತಾ ಇರಬೇಕಾದ ಸಮಯದಲ್ಲಿ ಇದೇನಿದು ಇವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರ? ಇದು ಮನಸ್ಸಿನ ಮಾತು. ಮದುವೆ ಆಗಿ ಹೋಗೋ ಹೆಣ್ಮಕ್ಳ ತಂದೆ ತಾಯಿರೋ ಮನಸ್ಸಲ್ಲಿರೋ ಮಾತು. ಹೇಳ್ಕೋಬೇಕಾಗಿತ್ತು, ಹೇಳ್ದೆ ಅಷ್ಟೇ. ಹೌದು ಅಮ್ಮ, ಶ್ರಾವಣಿ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ ಅಂದ್ರೆ ಅದನ್ನ ನಮ್ಮಿಂದ ನೆನೆಸ್ಕೊಳಕ್ಕೂ ಆಗ್ತಿಲ್ಲ. ಆದ್ರೆ ಬಾವ ಅವಳಿಗೊಂದು ಮಾತು ಹೇಳಿದ್ದಾರೆ, ಮದುವೆ ಆದಮೇಲೆ ಅವ್ರಿಗೆ ಯಾವ ಅಭ್ಯಂತರನೂ ಇಲ್ಲ ಅಂದರೆ ಸ್ವತಂತ್ರವಾಗಿ ಅವರು ಇದೇ ಮನೇಲಿರಬಹುದು ಅಂತ. ಸಂತೋಷ. ಏನೇ ಆಗಲಿ, ಕುತ್ತಿಗೆಗೆ ತಾಳಿ ಬೀಳೋವರೆಗೂ ಮಗಳು ನಮ್ಮನೆಯವಳು. ಒಂದ್ಸತಿ ಮಂಗಲಿ ಸೂತ್ರ ಬಿತ್ತು ಅಂದಮೇಲೆ ಅವಳು ಮತ್ತೊಬ್ಬರ ಮನೆ ಸೊಸೆ. ಇಲ್ಲ ಅಜ್ಜಿ, ಅಪ್ಪ ಆಗಲಿ ಸುಬ್ಬು ಆಗಲಿ ನನಗಿರೋ 2 ಕಣ್ಗಳ ಹಾಗೆ. ನಾನು ಈ ಪ್ರಪಂಚನ ಅವ್ರ ಮೂಲಕನೇ ನೋಡ್ತಿರೋದು, ಅಥವಾ ಅವರೇ ನನಗೆ ಪ್ರಪಂಚ ಆಗಿರೋದು. ನಾನು ಸಾಯೋವರೆಗೂ ಇವರಿಬ್ಬರನ್ನೂ ಪ್ರೀತಿಸ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಅವಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಪ್ರತಿ ಸಲನೂ ನೀ ತಿನ್ನೋ ಊಟದ ಮೊದಲನೇ ತುತ್ತು ನೀನು ಅವಳಿಗೆ ತಿನ್ನಿಸ್ಬೇಕು. ನಿನ್ನ ಪ್ರೀತಿ 100 ಪಟ್ಟು ಹೆಚ್ಚಾಗಬೇಕು. ತಿನ್ಸೋಳಿಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.